ನಾನು ಲೂಟಿ ಮಾಡಿದವನಿಗೆ ನೀವು ಬೆನ್ನಿಗೆ ನಿಂದಿರ್ತಕ್ಕಂಥ ಇಂಥ ನಾಚಿಕೆಟ್ಟ ಅಧಿಕಾರಿಗಳು ನಮ್ಮ ಯಾದಗಿರಿ ಮರದ ಹಾಳು ಮಾಡ್ಲಾಕತ್ರಿ. ನಿಮಗೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಬಿಡೋದಲ್ಲ. ಮುಂದಿನ ದಿವಸದಲ್ಲಿ ಒಂದು ವಾರದಾಗ ಇವೆಲ್ಲ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅಂದ್ರೆ ನಿಮ್ಮೆಲ್ಲರೂ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಕಟ್ಟಿಗೆಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. ಊರು ಫೋಟೋ ಹಚ್ಚಿ ಹಣ ಲೂಟಿ ಮಾಡಿರ್ತಕ್ಕಂಥ ಕೆಲಸ ಮಾಡ್ಯಾನ. ತಕ್ಷಣ ಅವ್ರ ಮ್ಯಾಗ ಏನದ ಕ್ರಿಮಿನಲ್ ಕೇಸ್ ಆಗಬೇಕು. ಯಾರು ಕೇಳೋದಿಲ್ಲ. ಸರಿ ಮತ್ತ ಮೂರಿ ಚರಂಡಿ ಇದಾದ, ದಾರಿ ಇದಾದ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ನೀರಿನ ತೊಟ್ಟಿ ಮತ್ತು ಬಸವಣ್ಣ ಟೆಂಪಲಿಂದ ಸಿಸಿ ಚರಂಡಿ ಮಾಡಿವಿ ಅಂತ ಹೇಳಿ ಕೇಸಿ ಬೇರೆ ಫೋಟೋಗಳನ್ನು ಹಚ್ಚಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿಗೆ ಹಣ ಲೂಟಿ ಮಾಡಿರ್ತಕ್ಕಂಥ ಇಂದಿನ PDO ನೀಲ್ಕಂಠ ಇಷ್ಟೊಂದು ಮಾಡಿದಾನ. ಈಗ ಮುದ್ನಾಳದಲ್ಲಿ ಗೋದಾಮದಲ್ಲಿ ಅಕ್ರಮ ಮಾಡ್ಯಾರ, ಮತ್ತು ಗ್ರಂಥಾಲಯದಲ್ಲಿ ಅಕ್ರಮ ಮಾಡಿರೋದು ಕಂಪ್ಲೇಂಟ್ ಕೊಟ್ಟರು. 8 ತಿಂಗಳಾದರೂ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ನಲ್ಲಿರ್ತಕ್ಕಂಥ ದೇವ್ರ ಮನಿ ಇವರೆಲ್ಲ ಅವ್ರು ಬೆನ್ನಿಗೆ ನಿಂತು ಕೇಸಿ ಕೆಲಸ ಮಾಡ್ತಾರಲ್ಲ, ಇವ್ರಿಗೆ ಸಂಪೂರ್ಣ ನಾಚಿಗೆ ಬರ್ಬೇಕು. ಇವರಿಗೆ ಇಷ್ಟೆಲ್ಲ ಕೆಲಸ ಮಾಡಲಿರೋ ಹಣ ಫ್ರಾಡ್ ಮಾಡಿರ್ತಕ್ಕಂಥ ನೀವು ಎಷ್ಟು ತಿಂದ್ರಿ? ಈಗ ಅವ್ರ ಮ್ಯಾಗಲ್ಲ, ಈಗ ನಿಮ್ಮ ಮ್ಯಾಗನೂ ಕೂಡ ಏನಾದ್ರೆ ಪೊಲೀಸ್ ಪ್ರಕರಣ ದಾಖಲು ಮಾಡ್ಬೇಕಾಗ್ತದೆ. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟು, ನರೇಗಾ ಅಮೌಂಟ್ನಲ್ಲಿ ಕೆಲಸ ಆದರೆ ಸರಿಯಾಗಿ ಪೇಮೆಂಟ್ ಆಗಲ್ಲ. ಆದ್ರೆ ಕೆಲಸ ಮಾಡಲಾರ್ದ ಅಮೌಂಟ್ ಲೂಟಿ ಮಾಡ್ಲಾಕ ಅಲ್ಲಿ ಸ್ಥಳಕ್ಕೆ ಹೋಗೋದೆ, GPS ಫೋಟೋ ತೊಗೋದೆ, ಅದು ಕಾಮಗಾರಿ ನೋಡದೆ ನೀವು ಅಮೌಂಟ್ ಹೆಂಗೆ ನೀವು ಅವರಿಗೆ ಕೊಟ್ಟಿದ್ರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ. ತಕ್ಷಣ ಅವು ಅಲ್ಲಿ ನೀರಿನ ತೊಟ್ಟಿ ಆಗ್ಬೇಕು ಬಸವಣ್ಣ ಕಟ್ಟೆಯಲ್ಲಿ, ಆ ಬಸವಣ್ಣ ಗುಡಿಯಿಂದ ಚರಂಡಿ ಸಿಸಿ ಚರಂಡಿ ಆಗಬೇಕು, ಮತ್ತು ಅವನ ಮ್ಯಾಗ ಕೇಸ್ ಆಗಬೇಕು. ಅಷ್ಟೆಲ್ಲ ಮಾಡಿದಾರು ಕೂಡ ಸುಮಾರು 5 ವರ್ಷ ಅಲ್ಲಿ PDO ಕೆಲಸ ಮಾಡೋದನ್ನ ಬಿಟ್ಟು, ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಗ್ರಾಮ ಆ ಊರು ಗಬ್ಬೆದ್ದು ನಾರ್ಲಾಕತ್ತದ, ಒಳಗಡೆ ಸಾಂಕ್ರಾಮಿಕ ರೋಗ ಬರ್ಲಾಕತ್ತದ. ಅಂಥ PDOನ ಇವತ್ತು 5 ವರ್ಷ ಅಲ್ಲಿ ಇದ್ದು ಕೇಸಿ 2 ಪಂಚಾಯತಿ ಇನ್ಚಾರ್ಜ್ ಇದ್ದು ಎಷ್ಟು ಲೂಟಿ ಮಾಡಿರ್ಬೋದು ಅದು ಸಂಪೂರ್ಣ ತನಿಖೆ ಆಗಬೇಕು. ಇವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ರೆ ಅವರೆಲ್ಲ ಜೈಲು ಬಾಗಿಲು ತಟ್ಟತಕ್ಕಂಥ ಕೆಲಸ ಆಗಬೇಕು. ಮುಂದೆ ಇಂಥ ಕೆಲಸ ಯಾವ ಒಬ್ಬನು ಮಾಡಬಾರ್ದು. ಸರ್ಕಾರ ಸಂಬಳ ಕೊಟ್ಟು ಕೇಸಿ ನಿಮಗೆಲ್ಲ ನೇಮಕ ಮಾಡಿರೋದನ್ನು ಸಾರ್ವಜನಿಕರ ಅನುಕೂಲ ಮಾಡಿ ಅಭಿವೃದ್ಧಿ ಮಾಡಕ್ಕೆ, ಅದನ್ನು ಬಿಟ್ಟು ಕೇಸಿ ಅದು ಫ್ರಾಡ್ ಮಾಡ್ತಕ್ಕಂಥ ಕೆಲಸ, ಹಣ ಲೂಟಿ ಮಾಡಿದವನಿಗೆ ನೀವು ಬೆನ್ನಿಗೆ ನಿಂದಿರ್ತಕ್ಕಂಥ ಇಂಥ ನಾಚಿಕೆಟ್ಟ ಅಧಿಕಾರಿಗಳು ನಮ್ಮ ಯಾದಗಿರಿ ಮರದ ಹಾಳು ಮಾಡ್ಲಾಕತ್ರಿ. ನಿಮಗೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಬಿಡೋದಲ್ಲ. ಮುಂದಿನ ದಿವಸದಲ್ಲಿ ಒಂದು ವಾರದಾಗ ಇವೆಲ್ಲ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅಂದ್ರೆ ನಿಮ್ಮೆಲ್ಲರೂ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಕಟ್ಟಿಗೆಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. ಬಂಡಿ ಮನುಷ್ಯರು ಎಲ್ಲ ಇದ್ರಾಗೆ ತರಬೇಕು. ಸಿಗದಿದ್ದು ಮೊನ್ನೆ ಹತ್ತಿ ಬರ್ಬೇಕಂತ ಬಂದಿವಿ, ಇದು ಬುಧವಾರ ಬರ್ಲಿಲ್ಲ. ಒಂದ್ ಕಿತ್ತೆ ಹಾಕಿದ್ವಿ, ಒತ್ತಿ ಅಲ್ಲಿ ಕಿತ್ತೆ ಹಾಕಿ ಮತ್ತೆ ಅಲ್ಲಿ ನಿಂದಿಸಿ ಒತ್ತಿವ್ರಿ. ಏನ್ ಮಾಡ್ಬೇಕು? ಹೆಂಗ್ ಬರ್ಬೇಕು? ಗಾಡಿ ಮನೆ ಮುಂದೆ ಬರ್ತದಲ್ರಿ, ರೋಡ್ ಅದ, ರೋಡ್ ಮಾಡ್ಬೇಕು. ನಮ್ಗೆ ಹುಳು ಬರ್ಲಾಕತ್ತದ್ರಿ. ನಾವು ತಿಂಗಳಿಗೊಮ್ಮೆ 2,000 ರೂಪಾಯಿ ದವಾಖಾನಿಗೆ ಇಡ್ಬೇಕು ಈ ಸೊಳ್ಳೆ ಸಲಾಗ. ಯಾವ ಊರಿದ? ತಳಕ್ರಿ. ಏನಾಗ್ಯದ ಪ್ರಾಬ್ಲಮ್? ಏನ್ ನೋಡ್ರಿ, ಕಸರ ತಿರುಗಾಡ್ತೀವಿ. ಬಿದ್ದರೆ ಎದ್ರೆ ಯಾರು ಕೇಳೋದಿಲ್ಲ. ಬಂದ ಎಲ್ಲ ಬಂದು ನೋಡಿಕೊಂಡು ಹೋಗ್ತಾರ, ಆಟ ಹೋಗ್ತಾರ. ನಾವ್ ಎಲ್ಲಿ ಬೀಳ್ಬೇಕ, ಎಲ್ಲಿ ಸಾಯ್ಬೇಕು? ಏನ್ ಆಗ್ಬೇಕು ಇಲ್ಲಿ? ಕೌಲಿ ಆಗ್ಬೇಕ್ರಿ, ಕೌಲಿ ಆಗ್ಬೇಕು, ರೋಡ್ ಆಗ್ಬೇಕು. ಹಿಂಗೆ ತಿರ್ಗಾಡ್ತಿರಿ? ಹಿಂಗೆ ತಿರ್ಗಾಡ್ತೀವಿ. ಒಂದು ಕೌಲಿ ಇಲ್ಲ, ರೋಡ್ ಇಲ್ಲ ನಮ್ಗ. ಅಂತ ಮಳೆಗಾಲದಾಗ ಬಿದ್ದಿವಿ, ಎದ್ದಿವಿ, ಕಾಲ್ ಕುಂಟು ಬಿದ್ದಿವಿ. ಸಾಲಿ ವಯಸ್ಸಾಗಿ ಏನ್ ಮಾಡ್ತ ಕುಂಟಿಗೆ ಅಂತ ಹಂಗೆ ಕೆಸರಾಗಿ ತಿರ್ಗಾಡ್ತೀವಿ. ಸಾಲಿ ಹೋಗೋ ಹುಡುಗರು ಹಿಂಗೆ ಹೋಗ್ತಾರ. ಇವಾಗ ಇಲ್ಲಿ ಇದು ಆಗ್ಬೇಕು, ರೋಡ್ ಆಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಗಿರಿಯಮ್ಮ. ನಿಮ್ಮ ಹೆಸರು? ಹೆಸರು ಅಲ್ಲಮ್ರಿ. ಯಾದಗಿರಿ ತಾಲೂಕಿನ ಸಾಣಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ತಳಕ್ ಗ್ರಾಮದಲ್ಲಿ ನಾ ಬಂದು ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ರಸ್ತೆ ಇಷ್ಟೆಲ್ಲ ಮನೆ ಕಟ್ಟಿ ರೈತರು ದನ ಕರುಗಳು ಮಕ್ಕಳು ಶಾಲೆಗೆ ತಿರುಗಾಡಲಾರದ ಪರಿಸ್ಥಿತಿ ಅದ. ಬೇಸಿಗೆ ಟೈಮ್ನಾಗ ಹಿಂಗಾದ್ರೆ ಮಳೆಗಾಲದಾಗ ಹೆಂಗೆ ತಿರುಗಾಡ್ಬೇಕು? ಒಂದು ಈ ಊರಲ್ಲಿ ಜನಗಳಿಗೆ ಕಣ್ಣಿಗೆ ಮೊಣ್ಣೆರ್ಚಿರ್ತಕ್ಕಂಥ ಇಂದಿನ PDO ನೀಲ್ಕಂಠ ಏನಾದಂದ್ರೆ ಮುದ್ನಾಳ ಪಂಚಾಯತಿಗಿದ್ದ ತಾಣಗುಂದಿ ಇನ್ಚಾರ್ಜ್ ಇದ್ದಾಗ ಇಲ್ಲಿ ನೀರಿನ ತೊಟ್ಟಿ ಕಟ್ಟಿಲ್ಲ, ಚರಂಡಿ ಮಾಡಿಲ್ಲ. ಇವಾಗ ಬೇರೆ ಊರು ಫೋಟೋ ಹಚ್ಚಿ ಹಣ ಲೂಟಿ ಮಾಡಿರ್ತಕ್ಕಂಥ ಕೆಲಸ ಮಾಡ್ಯಾನ. ತಕ್ಷಣ ಅವ್ರ ಮ್ಯಾಗ ಏನದ ಕ್ರಿಮಿನಲ್ ಕೇಸ್ ಆಗಬೇಕು. ಈ CC ರೋಡು ಚರಂಡಿಗಳನ್ನು ಮಾಡಿ ಕೇಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕು. ಇಲ್ಲಿ ಮೂಲಭೂತ ಸೌಕರ್ಯನೇ ವಂಚಿತ ಗ್ರಾಮ ಅಂದ್ರೆ ತಪ್ಪಾಗೋದಿಲ್ಲ. ಯಾದಗಿರಿ ಮತಕ್ಷೇತ್ರ ಕೊನೆಗೆ ಹಳ್ಳಿದು. ತಕ್ಷಣ ಇದು ಸರಿಪಡಿಸದಿದ್ದರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ತಳಕ ಎಲ್ಲಲಿಂಗ ಈ ದಾರಿಗೆ ತಿರುಗಿಬೇಕಾದ್ರ ಹಗಲ ರಾತ್ರಿ ಬುಳುಕ್ತಿವಿ, ಹೇಳ್ತೀವಿ. ಒಟ್ಟ ಮೂರಿ ಚರಂಡಿ ಇದಾದ, ದಾರಿ ಇದಾದ. ಇವಾಗ ಒಟ್ಟಾದ ಏನಾದ್ರು ಸರಿಪಡಿಸ್ಬೇಕು. ಈಗ ಯಾರು ಬಂದ್ರನ್ನ ನಮ್ಗೆ ಸರಿಪಡಿಸಿ ಮುಂದಿನ ಕೆಲಸ ನೀವು ಕೇಳ್ರಿ, ನಾವು ಮಾಡಕ್ ಸಿದ್ದೀವಿ ನಾವು. ನಿಮ್ಮ ಹೆಸರು? ನಮ್ಮ ಹೆಸರು ಎಲ್ಲಲಿಂಗ ರೀ, ತಳಕ್.
ಇಲ್ಲಿ ಬಂದ್ ಮಾಡ್ಲಕ್ ಹೋಗಿಲ್ಲ. ಈಗ ನೀವು ಶಾಲಿ ಮಕ್ಕಳು ಹಿಂಗೆ ಹೋಗ್ತಾವ. ಈ ವಯಸ್ಸಾದ್ರೆ ಇವ್ರು ಯಾರನ್ನ ಬಿದ್ರಂದ್ರೆ ಯಾರು ಜವಾಬ್ದಾರಿ? ಈಗ ನೋಡ ಆ ಮುಚ್ಚ ನಮ್ಮ ನೋಡಿಕೆ ಶಾತ ಬರ್ಲಕತ್ತಾನ. ಈಗ ಈ ವಯಸ್ಸಾದ್ರೆ ಹೆಂಗ್ ತಿರ್ಗಾಡ್ಬೇಕು ಇವ್ರ? ಅಕ್ಷರ ಹಿಂಗ್ ತಿರ್ಗಾಡಂಗಾರ ಅವ್ರ ಮನೆ ಮುಂದ ಸಿಸಿ ರೋಡ್ ಮಾಡ್ಬೇಕು, ನೀರ್ ನಿಂದ್ರಲಾರ್ದಂಗ ಆಗ್ಬೇಕಂತೀರಿ ನೀವು. ರೈಟ್, ಡ್ರೈನೇಜ್ ಅದ, ಇದನ್ನ ಹಂಗೆ ಅದ. ಅವ್ನಿಗೆ ಏನದ ರೊಕ್ಕ ಐತನ ಹಿಂಗ್ ಬಿಟ್ರ ಅವ್ನ್ ಸರ